ಇನ್ನು ಬೆಳಗಾವಿ ಜಿಲ್ಲೆಗೆ ಹೋಗೋಣ. ಬೆಳಗಾವಿಯಲ್ಲಿ ಮತ್ತೊಂದು ಅಮಾನವೀಯ ಕೃತ್ಯ ಬೆಳಕಿಗೆ ಬಂದಿದೆ. ಮಸೀದಿಯಲ್ಲಿ ಮೌಲ್ವಿಯಿಂದ 5 ವರ್ಷದ ಪುಟ್ಟ ಬಾಲಕಿಯ ಮೇಲೆ ರೇಪ್ ಆಗಿದೆ. ಅದು ಯಾರಿಂದ? ಮೌಲ್ವಿಯಿಂದ. 2023ರ ಅಕ್ಟೋಬರ್ನಲ್ಲಾದಂತಹ ಘಟನೆ, ಆದರೆ ತಡವಾಗಿ ಬೆಳಕಿಗೆ ಬಂದಿದೆ. 22 ವರ್ಷದ ಮಹಾಲಿಂಗಪುರದ ತುಫೇಲ್ ಅಹಮದ್ ದಾದಾಪೀರ್ ಅರೆಸ್ಟ್ ಆಗಿದ್ದಾನೀಗ. 2 ವರ್ಷ ಆದಮೇಲೆ ಮೌಲ್ವಿ ದಾದಾಪೀರ್ನ ನೀಚ ಕೃತ್ಯ ಬಯಲಾಗಿದೆ. ಸಿಸಿಟಿವಿ ದೃಶ್ಯ ವೈರಲ್ ಆಯಿತು. ಈ ಬೆನ್ನಲ್ಲೇ ಬಾಲಕಿ ಪೋಷಕರನ್ನ ಹುಡುಕಿ ಕೇಸನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ಮುರುಗೋಡ ಪೊಲೀಸರು ಆರೋಪಿಯ ವಿರುದ್ಧ ಪ್ರಕರಣವನ್ನು ದಾಖಲಿಸಿಕೊಂಡು ಅರೆಸ್ಟ್ ಮಾಡಿದ್ದಾರೆ. ಇದೇ ಮೌಲ್ವಿಯ ಫೋಟೋ ಗಮನಿಸ್ತಾ ಇದ್ದೀರಿ. ಈ ಕೃತ್ಯ ನಡೆದ ನಂತರ ಬಾಲಕಿ ಭಯಗೊಂಡಿದ್ದಾಳೆ. ಭಯದಿಂದ ಬಾಲಕಿಯ ಪೋಷಕರು ಕೂಡ 2 ವರ್ಷದಿಂದ ಯಾವುದೇ ದೂರನ್ನ ಕೊಟ್ಟಿರಲಿಲ್ಲ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ. ವಿಡಿಯೋ ನೋಡ್ತಾ ಇದ್ದಂತೆ ಪೊಲೀಸರೇ ಬಾಲಕಿಯ ತಂದೆಯವರನ್ನ ಸಂಪರ್ಕ ಮಾಡಿ ಅವರ ಮನವೊಲಿಸಿ ಕೇಸನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ಮುರುಗೋಡ ಪೊಲೀಸರಿಂದ ಬಂಧನ ಆದ ನಂತರ ಈಗ ತುಫೇಲ್ ಅಹಮದ್ ದಾದಾಪೀರ್ ಅನ್ನುವಂತಹ ಮೌಲ್ವಿಯನ್ನ ಹಿಂಡಲಗ ಜೈಲಿಗೆ ಶಿಫ್ಟ್ ಮಾಡಿದ್ದಾರೆ. ಅದಕ್ಕೆ ಹೇಳಿದ್ದು, ಯಾವುದೇ ಪಾಪ ಕೃತ್ಯಕ್ಕೂ ಕ್ಷಮೆ ಅನ್ನೋದಿರೋದಿಲ್ಲ. ಒಂದಲ್ಲ ಒಂದಿನ ಮನುಷ್ಯ ಮರೆಮಾಚಿದ್ರೂ ದೇವರು ಬಿಡೋದಿಲ್ಲ. ಹೆಂಗಾದರೂ ಮಾಡಿ ಯಾವುದಾದ್ರೂ ಒಂದು ದಾರಿಯಲ್ಲಿ ಹೊರಗೆ ಬಂದೇ ಬರುತ್ತೆ ಅನ್ನೋದಕ್ಕೆ ಈ ಕೇಸೇ ಸಾಕ್ಷಿ.